ವಾಕ್ಯ ಯಾವಾಗಲೂ ಹೆಂಗೆ ಕೇಳ್ಬೇಕು ಗೊತ್ತಾ? ದೇವ, ನನ್ನ ಹತ್ರ ಮಾತಾಡು, ಏನೋ ಒಂದು ಮಾತು ನನಗೆ ಹೇಳಪ್ಪ, ನನ್ನ ಧೈರ್ಯಪಡಿಸು, ಆ ಮಾತು ಇಟ್ಕೊಂಡು ನಾನು ಜೀವಿಸ್ತೀನಿ. ಏನು ಮಾತಾಡ್ತಾನೆ ದೇವ್ರು ನನ್ನ ಹತ್ರ? 1 ಗಂಟೆ ವಾಕ್ಯ ಹೇಳಿದ್ರು ಕೂಡ ಆ ವಾಕ್ಯನಲ್ಲಿ ಒಂದು ಮಾತು ಸಾಕು. ಆಮೇಲೆ ಹೌದೇ ಇಲ್ಲ? ಅಷ್ಟು ಮಾತಿನಲ್ಲಿ ಒಂದು ಮಾತು ಸಾಕು. ಆ ಮಾತು ದೇವ್ರು ನನಗೆ ಮಾತಾಡ್ದ, ಮಾತನ್ನ ಹಿಡ್ಕೊಂಡು ನಾನು ಬಲ ಹೊಂದಬೇಕು. ಇಲ್ಲಿದ್ದ ನಾವು ಹೋಗುವಾಗ ಏನೋ ಒಂದು ತಗೊಂಡು ಹೋಗ್ಬೇಕು. ಆಮೇಲೆ ಹೌದೇ ಇಲ್ಲ? ಸುಮ್ಮನೆ ಬಂದ್ವಿ ಪ್ರಾರ್ಥನೆ ಮಾಡ್ಕೊಂಡು ಹೋದ್ವಿ ಅಂತಲ್ಲ. ಮನುಷ್ಯನು ರೊಟ್ಟಿ ಮಾತ್ರದಿಂದ ಬದುಕೋದಿಲ್ಲ, ನನ್ನ ಬಾಯಿಲಿದ್ದ ಬರುವಂಥ ಪ್ರತಿ ಮಾತಲಿದ್ದ ಜೀವಿಸ್ತಾನಂತೇಳಿ ದೇವ್ರು ಹೇಳೋದು. ಅಂದರೆ ವಾಕ್ಯನೇ ನಮ್ಮನ್ನು ನಡೆಸೋದು, ವಾಕ್ಯನೇ ನಮಗೆ ಜೀವ ಆಹಾರ. ವಾಕ್ಯ ಇದ್ರೇ ನಾವು ಜೀವಿಸ್ತೀವಿ. ನಾವು ಜೀವಿಸ್ಬೇಕು, ಬಲ ಪಡಬೇಕು, ಶಕ್ತಿ ಹೊಂದಬೇಕಂದ್ರೆ ವಾಕ್ಯ ನಮ್ಮಲ್ಲಿ ಇರಬೇಕು. ಅದಕ್ಕೆ ನಾವು ಮನಸ್ಸಿಟ್ಟು ಕೇಳಬೇಕು. ಮನಸ್ಸಿಟ್ಟು ಕೇಳಿದಾಗ ಪರಿಶುದ್ಧಾತ್ಮ ದೇವ್ರು ಏನು ಮಾತಾಡ್ಬೇಕು ಅನ್ಕೊಂತಾನೋ ಅದು ಸೀದಾ ಹೃದಯದಲ್ಲಿ ತಾಕ್ತದೆ. ಆಮೇಲೆ ಅದು ಕಾರ್ಯ ಮಾಡ್ತದೆ ನಾವು. ಅದಕ್ಕೆ ವಾಕ್ಯನ ಸ್ಪಷ್ಟವಾಗಿ ಮನಸ್ಫೂರ್ತಿಯಾಗಿ ನೀವು ಕೇಳ್ರಿ, ಏನೋ ಮಾತಾಡ್ತಾನೆ ದೇವ್ರು ನನ್ನ ಹತ್ರ ಅಂತ. ಏನಪ್ಪ ಅಂತಂದರೆ, ಇವಾಗ ನಮ್ಮ ಜೀವಿತದಲ್ಲಿ ನಾವು ಪ್ರಯಾಣ ಮಾಡ್ತಿರುವಾಗ, ಆತ್ಮೀಯ ಜೀವಿತದಲ್ಲಿ ನಾವು ಪ್ರಯಾಣ ಮಾಡ್ತಿರುವಾಗ, ವ್ಯಕ್ತಿಗತ ಜೀವಿತದಲ್ಲಿ ನಾವು ಪ್ರಯಾಣ ಮಾಡ್ತಿರುವಾಗ, ಕೆಲವೊಂದು ಟೈಮಲ್ಲಿ ನಮಗೆ ಹೆಂಗೆ ಪ್ರಯಾಣ ಮಾಡಬೇಕು, ಹೆಂಗೆ ಹೋಗ್ಬೇಕು, ಯಾವುದು ಸರಿಯಾದ ಮಾರ್ಗ, ಯಾವುದು ತಪ್ಪಾದ ಮಾರ್ಗ, ಯಾವುದು ಕರೆಕ್ಟು, ನನ್ನ ಜೀವಿತದಲ್ಲಿ ನಾನು ಹೋಗ್ತಿರೋ ಗುರಿ ಕರೆಕ್ಟ್ ಐತಾ, ನಾನು ಹೋಗ್ತಿರೋ ಮಾರ್ಗ ಕರೆಕ್ಟ್ ಐತಾ, ಇಲ್ಲ ನಾನು ಮಾಡ್ತಿರೋ ಕೆಲಸ ಕರೆಕ್ಟ್ ಐತಾ, ಎಲ್ಲಾದರೂ ನಾನು ದಾರಿ ತಪ್ಪುತ್ತಿದ್ದೀನ, ದೇವರು ಚಿತ್ತಗೆ ವಿರುದ್ಧವಾಗಿ ಏನಾದರೂ ನಾನು ನಡ್ಕೊಂತಿದ್ದೀನಿ ಅನ್ನೋದು ಭಾರಿ ಮಂದಿಗೆ ಒಂದು ಅನುಮಾನ ಇರ್ತದೆ. ಯಾಕಂದರೆ ಗೊತ್ತಾಗೋದಿಲ್ಲ. ಕೆಲವೊಂದು ಸಿಚುವೇಶನ್ಗಳು, ಕೆಲವೊಂದು ಆತಂಕಗಳು, ಕೆಲವೊಂದು ಶೋಧನೆಗಳು, ಶ್ರಮಗಳು ಬಂದಾಗ ಏನಪ್ಪ ಇದು, ನಾನು ಹೋಗ್ತಿರೋ ಮಾರ್ಗ ಕರೆಕ್ಟ್ ಐತಾ, ಏನು ಡಿಸಿಷನ್ ತಗೋಬೇಕು, ನಾನಿಲ್ಲಿ ಯಾವ ರೀತಿ ನಾನು ಇಲ್ಲಿ ಪ್ರವರ್ತಿಸ್ಬೇಕು, ಯಾವ ರೀತಿಲಿ ನಾನು ನಡ್ಕೋಬೇಕು ಅನ್ನೋದು ಭಾರಿ ಮಂದಿ ಗೊತ್ತಾಗೋದಿಲ್ಲ. ಗೊತ್ತಾಗಿಲ್ಲದಕ್ಕೆ ಚಂಚಲ, ಗೊತ್ತಾಗಿಲ್ಲದಕ್ಕೆ ಟೆನ್ಷನ್, ಗೊತ್ತಾಗಿಲ್ಲದಕ್ಕೆ ಅಸಮಾಧಾನ ಆದದ್ದು. ಅಸಮಾಧಾನ ಇವೆಲ್ಲ ಎದಕ್ಕೆ ಬರ್ತಾವಂದರೆ ನಮ್ಗೆ ಗೊತ್ತಾಗಲ್ದು ಆ ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಆ ಸಿಚುವೇಶನ್ ಹೆಂಗೆ ನಾನು ದಾಟಬೇಕು ಅನ್ನೋದು ಗೊತ್ತಾಗಿಲ್ಲದಕ್ಕೆ ಅವೆಲ್ಲ ಬರೋದು. ಭಯ ಇವೆಲ್ಲ ಎದಕ್ಕೆ ಬರ್ತಾವೆ ಹೇಳು? ಗೊತ್ತಿಲ್ಲ ಅದನ್ನ ಹೆಂಗೆ ಫೇಸ್ ಮಾಡಬೇಕು, ಹೆಂಗೆ ಇದನ್ನು ದಾಟಬೇಕು ನಾನು. ಅದಕ್ಕೆ ದೇವ್ರು ಏನು ಮಾಡೋಣ ಅಂದರೆ, ನನ್ನ ಮಕ್ಕಳನ್ನ ನಾನು ನಡೆಸ್ತೀನಿ ಅಂತ ಹೇಳೋಣ, ನಾನೇ ನಿನ್ನ ಕೈ ಹಿಡಿದು ನಡೆಸ್ತೀನಿ ಅಂತ ಹೇಳೋಣ. ಅಂದರೆ ನಿನಗೆ ಗೊತ್ತಿಲ್ಲ ನೀನು ಹೆಂಗೆ ನಡಿಬೇಕು, ನಿನಗೆ ಗೊತ್ತಿಲ್ಲ, ನಾನೇ ನಿನ್ನ ನಡೆಸ್ತೀನಿ. ನಾನು ನಡೆಸ್ತೀವಿ ಪ್ರಭು, ಕರೆಕ್ಟೇ. ಹೆಂಗೆ ನಾವು ನಡಿಬೇಕು, ಹೆಂಗೆ ಅದು ನಮಗೆ ಅರ್ಥ ಆಗ್ತದೆ, ನೀನು ನಡೆಸ್ತದೆ ಅಂತೇಳಿ ನನಗೆ ಹೆಂಗೆ ಗೊತ್ತಾಗ್ತದೆ ಅಂದರೆ, ನಾನು ನಿನಗೆ ಆಲೋಚನೆ ಕೊಡ್ತೀನಿ, ನಿನ್ನಲ್ಲಿ ಆಲೋಚನೆ ಕೊಡ್ತೀನಿ ನಾನು. ಯಾಕಂದರೆ ನಾನು ಆಲೋಚನೆ ಕರ್ತ. ಆಮೇಲೆ ದೇವ್ರು ಯಾರು? ಆಲೋಚನೆ ಕರ್ತನತ. ನಮಗೆ ಆಲೋಚನೆ ಕೊಟ್ಟು ಹೆಂಗೆ ನಡಿಬೇಕು, ಈ ಒಂದು ಪ್ರಾಬ್ಲಮ್ ನಾನು ಹೆಂಗೆ ಫೇಸ್ ಮಾಡಬೇಕು, ಹೆಂಗೆ ಎದುರಿಸ್ಬೇಕು, ಇದ್ರಾಗಿದ್ದ ನಾನು ಹೆಂಗೆ ಬಲ ಹೊಂದಬೇಕು, ಇದನ್ನ ಹೆಂಗೆ ನಾನು ದಾಟಬೇಕು, ಇದನ್ನ ಹೆಂಗೆ ನಾನು ಜಯಿಸ್ಬೇಕು ಅನ್ನೋದನ್ನ ದೇವರೇ ನಮಗೆ ಆಲೋಚನೆ ಕೊಟ್ಟು ನಡೆಸ್ತಾನೆ. ಆ ಆಲೋಚನೆ ನಾವು ಹೆಂಗೆ ಪಡ್ಕೋಬೇಕಪ್ಪ? ಎಲ್ಲದನ್ನಾಗಲಿ, ಸೇವೆನಲ್ಲಾಗಲಿ ಕೂಡ, ಸೇವಕರಿಗಾದ್ರೂ ಕೂಡ, ನಾವು ಸೇವೆ ಮಾಡ್ತಾ ಇದೀವಿ ಅಂದ್ರೂ ಕೂಡ ದೇವ್ರ ಆಲೋಚನೆ ಇದ್ದೇನೆ ನಾವು ನಡಿಬೇಕು. ದೇವ್ರ ಆಲೋಚನೆ ಇದ್ದೇ ನಾವು ನಡೆದಿಲ್ಲ ಅಂದರೆ ಸೇವೆ ಮಾಡೋಕೆ ಯಾರ ಕೈಲೂ ಆಗೋದಿಲ್ಲ. ಒಂದು ಕೆಲಸ ಮಾಡ್ತಾ ಇದೀವಿ ಅಂದರೆ ಆ ಕೆಲಸದಲ್ಲಿ ದೇವ್ರ ಆಲೋಚನೆ ಇರಬೇಕು. ಒಂದು ವ್ಯಾಪಾರ ಮಾಡ್ತಾ ಇದೀವಿ ಅಂದರೆ ವ್ಯಾಪಾರನಾಗ ದೇವ್ರ ಆಲೋಚನೆ ಇರಬೇಕು. ಒಂದು ಕುಟುಂಬ ಕಟ್ಕೊಂತ ಇದೀವಿ ಅಂದ್ರೆ ಕುಟುಂಬದಲ್ಲಿ ದೇವ್ರ ಆಲೋಚನೆ ಇರಬೇಕು. ಇಲ್ಲಾಂದ್ರೆ ಏನಾಗ್ತದೆ ಗೊತ್ತಾ? ಗಲಿಬಿಲ್ ಆಗ್ತದೆ, ಭಯ ಆಗ್ತದೆ, ಅಸಮಾಧಾನ ಬರ್ತದೆ, ಚಂಚಲ ಆಗ್ತದೆ. ದೇವ್ರ ಆಲೋಚನೆಗಳು ಕೇಳ್ಬೇಕು. ಹೆಂಗೆ ಕೇಳ್ಬೇಕಪ್ಪ ಅಂದರೆ, ದೇವ್ರು ಹೆಂಗೆ ಆಲೋಚನೆ ಕೊಡ್ತಾನಂತಿದ್ರೆ, ಕೀರ್ತನೆಗಳು 25ನೇ ಅಧ್ಯಾಯ 12ನೇ ವಚನ ನಾವು ನೋಡೋಣ. ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನೋ, ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನೋ ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು. ಯಾರಿಗೆ ಬೋಧಿಸ್ತಾನಂತ ದೇವರು? ಯಾರಿಗೆ ಆಲೋಚನೆ ಕೊಡ್ತಾನಂತ? ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಿಗೆ. ಆಮೇನ್. ದೇವ್ರ ಆಲೋಚನೆಗಳು ನನ್ನಲ್ಲಿ ಎದಕ್ಕೆ ಬರ್ತಿಲ್ಲ, ದೇವ್ರ ಆಲೋಚನೆಗಳು ನನಗೆ ಎದಕ್ಕೆ ಕೊಡ್ತಿಲ್ಲ, ದೇವ್ರ ಆಲೋಚನೆ ಪ್ರಕಾರ ನಾನು ನಡೆಯೋದು ಹೆಂಗ ಅಂತ ಹೇಳಿದ್ರೆ, ದೇವ್ರ ಆಲೋಚನೆಗಳು ಯಾರಿಗೆ ತಿಳಿಯಪಡಿಸ್ತಾನಪ್ಪ ಅಂತ ಹೇಳಿದ್ರೆ, ದೇವರಲ್ಲಿ ಭಯಭಕ್ತಿಯಲ್ಲಿ ಜೀವಿಸೋರಿಗೆ. ದೇವ್ರ ಆಲೋಚನೆಗಳು ಅವರಿಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಅದು ದೇವ್ರನಲ್ಲಿ ಭಯಭಕ್ತಿಗಳಿಗೆ ನಾವು ಇಲ್ದಂಗ, ದೇವರಂದ್ರೆ ಭಯ ಇಲ್ದಂಗ, ಏನೋ ಬಿಡು ದೇವರೆಲ್ಲ ಎಲ್ಲದಕ್ಕೆ ಅರ್ಥ ಮಾಡ್ಕೊಂತಾನೆ ಹೇಳು, ಎಲ್ಲದನ್ನ ಆತ ಗೊತ್ತಲ್ಲ, ಆತ ಪ್ರೀತಿ ಸ್ವರೂಪನು, ಪ್ರೇಮ ಸ್ವರೂಪನು,
ನಮ್ಮನ್ನೆಲ್ಲ ಆತನೇ ಅರ್ಥ ಮಾಡ್ಕೊಂತಾನ ಅನ್ಕೊಳೋದಲ್ಲ. ನಾವು ಭಯಭಕ್ತಿಗಳು ಇರ್ಬೇಕು. ಏನಂತ ಭಯಭಕ್ತಿಗಳು ಇರ್ಬೇಕು? ಅಯ್ಯ, ಇವತ್ತು ನಾನು ಏನಾಗಿದ್ದೀನೋ ನಿನ್ನ ಕೃಪೆ ಆಗಿ, ಇವತ್ತು ನಾನು ನಿಂತೀನಂದರೆ ನಿನ್ನ ಕೃಪೆ ಆಗಿ, ನನ್ನಲ್ಲಿ ಏನು ಕೂಡ ಅತಿಶಯ ಅನ್ನೋದು ಇಲ್ಲ. ಯಾರು ಅತಿಶಯ ಪಡೋಷ್ಟಿಲ್ಲ. ಯಾಕಂದ್ರೆ ನೀತಿವಂತನಿಲ್ಲ, ಒಬ್ಬನಿಲ್ಲ ಅಂತೇಳಿ ವಾಕ್ಯ ಐತಿ. ನೀತಿವಂತನಂತ ಯಾರು ಹೇಳ್ತಾರ? ಈ ಪ್ರಪಂಚದಲ್ಲಿ ಯಾರನ್ನ ನಿಂದಿರಿಸಿ ಬಂದ ನೋಡಿ, ಯಾರು ನೀತಿವಂತರಲ್ಲ. ಹೌದಾ? ಎಲ್ಲರೂ ಕೂಡ ಏನಾಗಿವಿ? ದೇವ್ರ ಕೃಪೆ ಆಗಿವಿ. ಅದನ್ನ ನಾವು ಮರಿಬಾರ್ದು. ಎಲ್ಲಿ ಕೂಡ ನಮಗೆ ಒಂದು ಗರ್ವ, ಒಂದು ಅತಿಶಯ, ಒಂದು ನಾನನ್ನ ಅಹಂ ಅನ್ನೋದು ನಮ್ಮಲ್ಲಿ ಬರಬಾರ್ದು. ಅದೈತನಕ್ಕೂ ದೇವ್ರ ಆಲೋಚನೆ ನಮಗೆ ಅರ್ಥ ಆಗೋದಿಲ್ಲ. ದೇವ್ರ ನಮ್ಮ ಹತ್ರ ಏನು ಮಾತಾಡ್ತಾನೆ, ಏನು ಆಲೋಚನೆ ಕೊಡ್ತಾನೆ ನಮ್ಗೆ ಅರ್ಥ ಆಗೋದು. ಎದಕ್ಕೆ ಅಂದರೆ ನಮಗೆ ಆ ಗರ್ವ, ಅತಿಶಯ ನಮ್ಮ ಆಲೋಚನೆ ಪ್ರಕಾರ ನಮ್ಮ ನಡೆಸ್ತಿರ್ತದೆ. ದೇವ್ರ ಆಲೋಚನೆ ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಏನಾದರೂ ಹೇಳಕ್ ಹೋದ್ರು ಕೂಡ ತಿರಸ್ಕಾರ ಮಾಡ್ತಾರೆ. ದೇವ್ರ ಮಾತುಗಳು ಹೇಳಕ್ ಹೋದ್ರು ಕೂಡ ತಿರಸ್ಕಾರ ಮಾಡ್ತಾರೆ. ಎದಕ್ಕೆ ತಿರಸ್ಕಾರ ಮಾಡ್ತಾರೆ ಅಂದರೆ ಅದು ಅವ್ರಿಗಿರೋದು ಗರ್ವ, ಅದು ಅಂತ ಅಹಂ. ಅದು ದೇವ್ರ ಆಲೋಚನೆಗಳು ದೇವರೇ ಸ್ಪಷ್ಟವಾಗಿ ಮಾತಾಡ್ತಾನಲ್ಲ. ಅರೆ, ದೇವ್ರು ಹೇಳ್ತಾನಲ್ಲ ನಿನಗೆ, ನೋಡಪ್ಪ ಇದು ಹಿಂಗೆ ನಡಿಬಾರ್ದು, ಈ ರೀತಿ ನಡಿಬೇಕು, ಇದು ದೇವ್ರ ಆಲೋಚನೆ, ವಾಕ್ಯ ಹಿಂಗೆ ಹೇಳ್ತದ ಅಂತೇಳಿ ಹೇಳ್ತಾರಲ್ಲ, ಸೇವಕರು ಹೇಳ್ತಾರ. ಅದನ್ನ ತಿರಸ್ಕಾರ ಮಾಡ್ತಾರೆ. ಎದಕ್ಕೆ ತಿರಸ್ಕಾರ ಮಾಡ್ತಾರೆ ಹೇಳ? ಆ ಅಹಂ ಅನ್ನೋದು ಅಡ್ಡ ಬರ್ತದೆ. ನೀನು ಅದೇ ದೇವ್ರಿಗೆ ಭಯಭಕ್ತಿಗಳಿಗೆ ಜೀವಿಸಿ ಅನ್ಕೋ. ದೇವ್ರು ನನ್ನ ಹತ್ರ ಏನೋ ಮಾತಾಡ್ತದಾನ, ದೇವ್ರು ನನಗೇನೋ ಹೇಳ್ತದಾನ, ದೇವ್ರು ನನಗೇನೋ ಎಚ್ಚರಿಸ್ತದಾನ, ಈ ಮಾತನ್ನು ನಾನು ತಗೋಬೇಕು, ಇದನ್ನು ತಗೊಂಡು ನಾನು ಸರಿಪಡಿಸ್ಕೋಬೇಕು. ನನ್ನಲ್ಲಿ ಎಲ್ಲೆಲ್ಲಿ ದೇವರಿಗೆ ವಿರುದ್ಧವಾದದ್ದು ನಡವಳಿಕೆಗಳಿದಾವು, ಆಲೋಚನೆಗಳಿದಾವು, ಇವನ್ನೆಲ್ಲ ದೇವ್ರು ಸರಿಪಡಿಸ್ಕೋಬೇಕಂತ ನನ್ನ ಹತ್ರ ಮಾತಾಡ್ತಾನ. ಆ ವಾಕ್ಯ ನಡ್ಕೊಂಡು ನಾನು ಜೀವಿಸ್ತೀನಿ ಅಂತ ನೀನು ಭಯಭಕ್ತಿಗಳಿಗೆ ನೀನು ನಡೆದೆ ಅನ್ಕೋ, ಆ ಆಲೋಚನೆಗಳು ದೇವ್ರು ನಿನಗೆ ತಿಳಿಪಡಿಸ್ತಾನೆ. ಆಮೇನ್. ಹೆಂಗೆ ಆಲೋಚನೆಗಳು ಕೊಡ್ತಾನ? ಇವಾಗ ಒಂದು ಸ್ಕೂಲ್ನಾಗ ಹೋಗಿರ್ತೀವಿ. ಸ್ಕೂಲ್ನಾಗ ಹೋದಾಗ ಈಗ ಚಿಕ್ಕ ಹುಡುಗರಿಗೆ ಏನು ಮಾಡ್ತಾರ? ಚಿಕ್ಕ ಹುಡುಗರಿಗೆ ಹಿಂಗೆ ಟೆಕ್ಸ್ಟ್ ಬುಕ್ ಹಿಡ್ಕೊಂಡು ಓದಿಸ್ಬಿಟ್ರೆ ಅವ್ರಿಗೆ ಅರ್ಥ ಆಗ್ತದ? ಅವ್ರಿಗೆ ಏನು ಮಾಡ್ತಾರೆ ಹೇಳಿ? ಬೋರ್ಡ್ ಮೇಲೆ ABCD ಬರೆದು, ಇದು A ನೋಡಪ್ಪ, ಇದು B ನೋಡಪ್ಪ, ಇದು C ನೋಡಪ್ಪ ಅಂತ ಹೇಳಿದ್ರೆ ಚಿಕ್ಕ ಹುಡುಗರಿಗೆ ಅರ್ಥ ಆಗುತ್ತೆ. ಹೌದಾ ಇಲ್ಲ? ದೇವರು ಕೂಡ ಎಲ್ಲರಲ್ಲಿ ಒಂದೇ ವಿಧದಲ್ಲಿ ಮಾತಾಡೋದಿಲ್ಲ. ಒಬ್ಬೊಬ್ಬರ ಹತ್ರ ಒಂದೊಂದು ವಿಧವಾಗಿ ಮಾತಾಡ್ತಾನೆ. ಅಂದರೆ ನಾವು ಆತ್ಮೀಯ ಜೀವಿತದಲ್ಲಿ ಯಾವ ಮೆಟ್ಟಿಗೆ ಬಂದೀವಿ, ಎಷ್ಟು ನಾವು ದೇವರಿಗೆ ಸನ್ನಿಹಿತರಾಗಿವಿ, ಎಷ್ಟು ನಾವು ದೇವರಿಗೆ ಹತ್ರ ಆಗಿವಿ, ಆ ಒಂದು ಕೊಳತನ್ನು ನೋಡಿ ಅದ್ರ ಪ್ರಕಾರ ದೇವ್ರು ನಮ್ಮ ಹತ್ರ ಮಾತಾಡ್ತಾನೆ. ಇನ್ನು ಆತ್ಮೀಯ ಜೀವಿತದಲ್ಲಿ ನಾವು ಚಿಕ್ಕ ಹುಡುಗರಾಗೆ ಇದೀವಿ ಅನ್ಕೋ, ಇನ್ನ ಸರಿಯಾದ ಆತ್ಮೀಯ ಜೀವಿತದಲ್ಲಿ ನಾವು ಬೆಳೆದಿಲ್ಲ ಅನ್ಕೋ, ಅವಾಗ ಏನು ಮಾಡ್ತಾನೆ ಗೊತ್ತಾ? ಪ್ರತಿಯೊಂದನ್ನ ಸಣ್ಣ ಹುಡುಗರು ವಿವರಿಸಿದಂಗೆ ವಿವರಿಸ್ತಾನೆ. ಸಣ್ಣ ಹುಡುಗರು ಹೇಳ್ದಂಗೆ ಹೇಳ್ತಾನ. ನೋಡಪ್ಪ ಇದು ನೋಡಮ್ಮ, ಹಿಂಗೆ ನಡಿಬೇಕು, ಈ ರೀತಿ ನೀನು ಜೀವಿಸ್ಬೇಕು, ಸ್ಪಷ್ಟವಾಗಿ ಹೇಳ್ತಿರ್ತಾನೆ ನಮಗೆ. ಓರ್ಪಲ್ಲಿದೆ ಕಳಿಸ್ತಿರ್ತಾನೆ ನಮಗೆ. ಅದನ್ನ ಕಲಿಬೇಕು. ಕಲ್ತಿಲ್ಲ ಅನ್ಕೋ, ನಾವು ಆಲೋಚನೆಗೂ ನಾವು ವಿಧೇಯರಾಗಿಲ್ಲ ಅನ್ಕೋ, ನಾವು ದೇವರ ಆಲೋಚನೆ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಭಯಭಕ್ತಿಗಳಿಗೆ ದೇವ್ರು ನಮ್ಗೆ ಕಲಿಸುವ ನಾವು ಅದನ್ನು ಕಲಿಬೇಕು. ಅದೇ ರೀತಿಯಲ್ಲಿ ಒಂದು 10th ಕ್ಲಾಸ್ ಹುಡುಗರಿಗಾದರೆ ಏನು ಹೇಳ್ತಾರೆ ಹೇಳು? ಜಸ್ಟ್ ಒಂದು ಟಾಪಿಕ್ನ ತಗೊಂಡು ಅದನ್ನು ವಿವರಿಸಿದ್ರೆ ಕೂಡ ಏನಾಗ್ತದೆ ಅವರಿಗೆ? ಅರ್ಥ ಆಗ್ತದೆ. ಇವಾಗ ನಾನು ನಿಂತ್ಕೊಂಡು ಟೆಕ್ಸ್ಟ್ ಬುಕ್ ಹಿಡ್ಕೊಂಡು ನಾನು ಬೋಧಿಸ್ತೀನಿ ಅನ್ಕೋ, ಕಾಲೇಜ್ನಾಗ ಹೋಗಿ 10th ಹುಡುಗರಿಗೆ ಅವ್ರಿಗೆ ಅರ್ಥ ಆಗ್ತದೆ. ಅವ್ರಿಗೇನು ನಾವು ಬೋರ್ಡ್ನಲ್ಲಿ ಬರೋದು ಇದು AB ಅಂತ ಹೇಳೋದು ಅವಶ್ಯಕತೆ ಇಲ್ಲ. ಹೌದಾ ಇಲ್ಲ? ಯಾಕಂದ್ರೆ ಅವರು ಒಂದು ಮೆಚುರಿಟಿಗೆ ಬಂದಿರ್ತಾರೆ. ಹಂಗೆ ದೇವರು ಸ್ವಲ್ಪ ಆತ್ಮೀಯ ಜೀವಿತದಲ್ಲಿ ಬೆಳೆಯವರಿಗೆ ಒಂದು ರೀತಿ ಮಾತಾಡ್ತಾನೆ, ಹೇಳ್ತಾನೆ, ನೋಡಿ ಈ ರೀತಿ ಐತಿ, ವಾಕ್ಯ ಹಿಂಗೆ ಐತಿ ಅನ್ನೋ ಸ್ಪಷ್ಟವಾಗಿ ತಿಳಿಸ್ತಾನೆ. ಅದನ್ನ ಅರ್ಥ ಮಾಡ್ಕೊಂತಾನೆ. ಅರ್ಥ ಮಾಡ್ಕೊಳಂಥ ಮನಸ್ಸು ಅವ್ರಿಗೆ ಕೊಟ್ಟಿರ್ತಾನೆ కాబట్టి, ಆ ಸ್ಟೇಜ್ನಾಗ ಇರ್ತಾರೆ కాబట్టి ಆ ಸ್ಟೇಜ್ನಾಗ ಮಾತಾಡ್ತಾನೆ. ಇನ್ನೂ ಹೆಚ್ಚಿನ ಸ್ಟೇಜ್ ಏನಂದರೆ ಇವೆಲ್ಲ ಏನು ಅವಸರ ಇಲ್ಲ, ಒಂದು ಆಲೋಚನೆ ಕೊಡ್ತಾನೆ ಅಷ್ಟೇ. ದೇವರು ಒಂದು ಆಲೋಚನೆ ಕೊಡ್ತಾನೆ. ಆ ಆಲೋಚನೆಯಲ್ಲೇ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳುವಂಥ ಆ ಒಂದು ಆತ್ಮೀಯತೆ ದೇವರು ಕೊಟ್ಟಿರ್ತಾನೆ. ಆ ಆಲೋಚನೆ ಹಿಡ್ಕೊಂಡು ನಡೀತಾರ. ಯಾರಿಗೆ ಏನನ್ನ ಹೇಳ್ಬೇಕಂದ್ರೆ ಅದು ಒಂದು ಮಾತು, ಒಂದು ಆಲೋಚನೆ ಕೊಟ್ಟರೆ ಸಾಕು. ಆ ಆಲೋಚನೆ ಹಿಡ್ಕೊಂಡು ಅದನ್ನ ಹೆಂಗೆ ನಾವು ನಡೆಸ್ಕೋಬೇಕು, ಹೆಂಗೆ ನಾವು ನಡಿಬೇಕು ಅನ್ನೋ ಒಂದು ಜ್ಞಾನ ಕೂಡ ಇರ್ತದೆ. ಹಂಗೆ ಒಬ್ಬೊಬ್ಬರಿಗೆ ಒಂದೊಂದು ಮೆಟ್ಟಿನಾಗ ದೇವರು ಆಲೋಚನೆಗಳು ಕೊಡ್ತಾನೆ. ನಾವು ಯಾವ ಮೆಟ್ಟಿನಾಗ ಇದ್ದೀವಿ, ಏನು ಆಲೋಚನೆಗಳು ನಾವು ಹೆಂಗೆ ತಗೋಬೇಕು, ಹೆಂಗೆ ಆಲೋಚನೆಗಳು ನಮಗೆ ದೇವರು ಕೊಡ್ತಾನಪ್ಪ ಅಂತಿದ್ರೆ ಸ್ಪಷ್ಟವಾಗಿ ನಾನು ಹೇಳ್ತೀನಿ ನೋಡ್ರಿ. ಮೂರು ವಿಧದಾಗ ಹೇಳ್ತಾನೆ ದೇವರು ಹೆಂಗೆ ಆಲೋಚನೆ ಕೊಡ್ತಾನಂತ. ಫಸ್ಟ್ ಏನು ಮಾಡ್ತಾನಂದರೆ, ನಾವು ಏನಾದರೂ ಕೆಲಸ ಮಾಡಬೇಕು, ಇಲ್ಲ ಏನಾದರೂ ನಮ್ಮ ಆತ್ಮೀಯ ಜೀವಿತದಲ್ಲಿ ನಾವು ಮುಂದೆ ಹೋಗ್ಬೇಕು, ನಮ್ಮ ಜೀವಿತಗಳು ಕಟ್ಕೋಬೇಕು, ನಮ್ಮ ಕುಟುಂಬಗಳು ಕಟ್ಕೋಬೇಕು, ನಮ್ಮ ಮಕ್ಕಳನ್ನ ಕಟ್ಕೋಬೇಕು ಅಂತೇಳಿ ನಾವು ಹೋಗ್ತಿರ್ತೀವಲ್ಲ, ಪ್ರಯಾಸ ಪಡ್ತಿರ್ತೀವಲ್ಲ, ಒಂದೊಂದು ಟೈಮ್ನಲ್ಲಿ ದೇವ್ರು ಏನು ಮಾಡ್ತಾನೆ ಗೊತ್ತಾ? ಸ್ಟಾಪ್ ಅಂತಾನೆ. ನಿಂತ್ಗ, ಅವಸರ ಬೀಳ್ಬೇಡ, ನಿಂತ್ಗ ಅಂತಾನ. ನಿಂತ್ಗ ಅಂತ ಹೇಳಿದಾಗ ನಾವು ನಿಂತ್ಕೋಬೇಕು. ದೇವ ನಾನು ಹೋಗ್ತೀನಿ ದೇವ,
ಎಲ್ಲರೂ ಅವರು ಆಶೀರ್ವಾದ ಹೊಂತಾರ, ಇವ್ರ ಆಶೀರ್ವಾದ ಹೊಂತಾರ, ಅವರು ಮನೆಗಳು ಕಟ್ಕೊಂತಾರ, ಅವ್ರ ಜೀವಿತಗಳು ಚೆನ್ನಾಗದ, ಇವ್ರ ಜೀವಿತಗಳು ನಾನು ಇನ್ನೂ ಜೀವಿತ ಏನಿಲ್ಲಲ್ಲ, ನಾನು ಹಿಂಗೆ ಇದೀನಲ್ಲ, ನಾನು ಓಡ್ಬೇಕು, ನಾನು ಓಡ್ತೀನಿ. ನಿಂತ್ಕ ಅಂತಾನೆ, ನಿಂತ್ಕ. ಅವ್ರು ಹೋಗ್ಲಿಲ್ಲ ನಿನ್ಗೆ ಎದಕ, ಅವ್ರ ಮುಂದೆ ಹೋಗ್ಲಿ, ಅವ್ರ ಆಶೀರ್ವಾದ ಹೊಂದಲಿ, ಅವ್ರು ಏನು ಮಾಡ್ತಾರೆ ನಿನಗೆ ಅನವಸರ. ನಾನು ನಿಂತ್ಕ ಅಂತೇಳಿನಿ, ನೀನು ನಿಂತ್ಕೋಬೇಕು. ಕೆಲವೊಂದು ಟೈಮ್ನಲ್ಲಿ ಕಾಲೇಜ್ನಾಗ ಹೋಗ್ತಿರುವಾಗ ಕೂಡ ಕಾಲೇಜಿನಲ್ಲಿ ಸ್ಟೂಡೆಂಟ್ಸು ತಮ್ಮ ಇಷ್ಟಾನುಸಾರ ಜೀವಿಸ್ತಿರ್ತಾರ, ಕೆಟ್ಟ ಅಭ್ಯಾಸಗಳು ಬಾಣಿಸರಾಗಿರ್ತಾರ. ಹೌದಾ? ಕಾಲೇಜ್ನಲ್ಲಿ ಅವ್ರ ಇಷ್ಟಾನುಸಾರ ಅವ್ರು ಜೀವಿಸ್ತಿರ್ತಾರ. ಅವ್ರು ಹೋಗ್ತಿದಾರೆ ಅಂತೇಳಿ ನಾವು ಕೂಡ ಹೋಗ್ಬಾರ್ದು. ದೇವ್ರು ಬೇಡ ಅಂತಾರ, ತಡಿ ಎದಕ್ಕೆ ಹೋಗ್ತಿ, ಸ್ಟಾಪ್ ಮಾಡು, ಹೋಗ್ಬೇಡ ಅಂತದಕ್ಕೆಲ್ಲ. ನೀನು ನಿಧಾನ ಮಾಡಂದಾಗ ನಿಧಾನ ಮಾಡ್ಬೇಕ. ನೀನು ನಿಧಾನ ಮಾಡಿದಂಗ ಇಲ್ಲ ಪ್ರಭಾ ನಾನು ಓದ್ತೀನಿ ಅನ್ಕೊಂಡು ಹೋಗಿ ಅನ್ಕೋ, ಅದು ನಿನಗೆ ಜೀವಿತಾಗೆ ಅಪಾಯ ಆಗ್ತದೆ. ದೇವ್ರು ನಮ್ಮ ಹತ್ರ ಮಾತಾಡ್ತಾನೆ, ಸ್ಪಷ್ಟವಾಗಿ ಮಾತಾಡ್ತಾನ. ಬಿಲಾಮ್ ಪ್ರವಕ್ತ ಕೂಡ, ಬಿಲಾಮ್ ಏನಂತ ಹೇಳ್ತಾನೆ ಗೊತ್ತಾ? ಬಿಲಾಮ್ಗೊಂದು ಪ್ರವಕ್ತಗೊಂದು ದೇವ್ರು ಹೊರ ಕೊಟ್ಟಿರ್ತಾನೆ. ಏನಂತ ಗೊತ್ತಾ? ಬಿಲಾಮ್ ಯಾರನ್ನ ಆಶೀರ್ವದಿಸ್ತಾನ ಅವ್ರ ಆಶೀರ್ವಾದ ಅಂತಾರ. ಬಿಲಾಮ್ ಯಾರು ಶಪಿಸ್ತಾನ ಅವ್ರ ಶಾಪ ಬಂದ್ಬಿಡ್ತದೆ ಅವ್ರ ಮೇಲೆ. ಆ ವರ ಯಾರಿಗೆ ಕೊಟ್ಟಿರ್ತಾನ? ಬಿಲಾಮ್ ಪ್ರವಕ್ತ ಕೊಟ್ಟಿರ್ತಾನೆ. ಈ ಬಾಲಾಕನು ರಾಜನ ಏನು ಮಾಡ್ತಾನಂದ್ರೆ ಇಸ್ರಾಯೇಲ್ ಪ್ರಜೆಗಳನ್ನ ನಾಶನ ಮಾಡ್ಬೇಕಂತೇಳಿ ನೋಡ್ತಾನೆ. ಇಸ್ರಾಯೇಲ್ ಪ್ರಜೆಗಳ ಪಕ್ಷ ದೇವ್ರು ಯುದ್ಧ ಮಾಡ್ತಿರ್ತಾನೆ. ಬಾಲಾಕಕ್ಕೆ ಭಯ ಬರ್ತದೆ, ನಾನು ಹೋಗಿ ಯುದ್ಧ ಮಾಡಿನಂದ್ರೆ ಅವ್ರ ಪಕ್ಷದ ದೇವ್ರದನ, ಖಚಿತವಾಗಿ ಅವ್ರ ದೇವ್ರು ನಮ್ಮ ಪಕ್ಷ ಯುದ್ಧ ನಮ್ಮ ಮೇಲೆ ಯುದ್ಧ ಮಾಡ್ತಾನ, ನಾವು ನಾಶನ ಆಗ್ತೀವಿ, ಇನ್ನು ಇಸ್ರಾಯೇಲ್ ಪ್ರಜೆಗಳು ನಾವು ಜಯಿಸೋಕೆ ಆಗೋದಿಲ್ಲ ಅಂತೇಳಿ ಅವ್ನು ಬೈಬದ್ದು ಏನು ಮಾಡ್ತಾನಂದ್ರೆ, ಹೆಂಗೆ ಈ ಇಸ್ರಾಯೇಲ್ ಪ್ರಜೆಗಳು ಜಯಿಸ್ಬೇಕಂದ್ರೆ ಅವರು ಮಂತ್ರಿಗಳು ಅವರೆಲ್ಲ ಹೇಳ್ತಾರೆ, ಬಾಲಾಕನ ಪ್ರವಕ್ತದನ್ನ, ಆ ಪ್ರವಕ್ತನ ಕರೆಸು, ಆ ಪ್ರವಕ್ತ ಒಂದು ವರ ಐತೆ, ಆ ಪ್ರವಕ್ತ ಯಾರನ್ನ ಆಶೀರ್ವದಿಸ್ತಾನೋ ಅವ್ರು ಆಶೀರ್ವದಿಸ್ತಾರ, ಯಾರು ಶಪಿಸ್ತಾನೋ ಅವ್ರು ಶಾಪ ಹೊಂದುತ್ತಾರ, ಅವ್ರು ಕರ್ಕೊಂಬಂದು ಇಸ್ರಾಯೇಲ್ ಜನಗಳು ಶಾಪ ಆಗ್ಬಿಡು, ಅವ್ರ ಮೇಲೆ ಶಾಪ ಬರ್ತತೆ, ನೀನು ಹೋಗಿ ಅವ್ರ ಮೇಲೆ ಯುದ್ಧ ಮಾಡಿದ್ರು ನೀನು ಜಯಿಸ್ತಿ ಅಂತೇಳಿ ಹೇಳ್ಕೊಡ್ತಾರೆ. ಸರಿ ಹೋಗಿ ಬಿಲಾಮನ ಕರ್ಕೊಂಬರ್ರಿ ಅಂತೇಳಿ ಕಳಿಸ್ತಾನೆ. ನೀವು ಸುಮ್ಮನೆ ಹೋಗ್ಬೇಡ್ರಿ, ಜಾಸ್ತಿ ಬಹುಮಾನಗಳು ಇವೆಲ್ಲ ನಾನು ಕೊಡ್ತೀನಿ ಅಂತ ಹೇಳ್ರಿ, ಆಸೆ ತೋರಿಸ್ರಿ. ಹೇಳಿದಾಗ ಇವನೇನು ಮಾಡ್ತಾನ, ಬಂದು ಹೇಳ್ತಾರ, ಹಿಂಗಪ್ಪ ರಾಜನ ಕರಿತಾನ ಅಂತೇಳಿದ್ರೆ ಈ ರೀತಿ ನೀನು ಇಸ್ರಾಯೇಲ್ ಪ್ರಜೆಗಳನ್ನ ಶಪಿಸ್ಬೇಕು, ರಾಜು ಅವ್ರ ಮೇಲೆ ಯುದ್ಧ ಮಾಡಿ ಗೆಲ್ಬೇಕಂತ ಹೇಳ್ತಾನೆ. ಸರಿ ನಾನು ದೇವ್ರನ್ನ ಕೇಳ್ತೀನಿ ತಡೆ ಅಂತೇಳಿ ಇವನೇನು ಮಾಡ್ತಾನೆ, ಹೋಗಿ ಪ್ರಾರ್ಥನೆ ಮಾಡ್ತಾನೆ. ದೇವ ಹಿಂಗೆ ಹೇಳ್ತಾರ ಇಸ್ರಾಯೇಲ್ ಪ್ರಜೆಗಳನ್ನ ನಾನು ಶಪಿಸ್ಬೇಕಂತ, ನಾನು ಮತ್ತೆ ಹೋಗಿ ಶಪಿಸ್ಲಾ ಅಂತ. ಇಸ್ರಾಯೇಲ್ ಪ್ರಜೆಗಳು ಯಾರು? ದೇವ್ರ ಮಕ್ಕಳು. ಅಂದರೆ ದೇವರು ಇಸ್ರಾಯೇಲು ನನ್ನ ಜ್ಯೇಷ್ಠ ಪುತ್ರನ ಅಂತ ಹೇಳೋಣ, ದೇವ್ರ ಮಗ. ಇವಾಗ ಈ ಬಿಲಾಮ್ ಏನು ಕೇಳ್ತಾನ, ನಿನ್ನ ಮಗನ್ನ ನಾನು ಶಪಿಸ್ತೀನಿ, ನಿನ್ನ ಮಗನ ನಾನು ನಾಶನ ಮಾಡ್ತೀನಿ, ನಿನ್ನ ಮಗನ ಸಾಯ ಅಂತ ಹೇಳ್ತೀನಿ, ನನಗೆ ಪರ್ಮಿಷನ್ ಕೊಡ ಅಂತ ಕೇಳ್ತಾನ. ದೇವ್ರು ಪರ್ಮಿಷನ್ ಕೊಡ್ತಾನ? ಮಗನ ಸಾಯಿಸೋಕೆ ಪರ್ಮಿಷನ್ ಕೊಡ್ತಾನ? ಏಯ್ ಬ್ಯಾಡ ಅಂತೇಳಿ ಕಳ್ಸ ಅಂತ ಹೇಳ್ತಾನೆ. ಸರಿ ಬಂದು ಇಲ್ಲ ಬಿಡಪ್ಪ ದೇವ್ರು ಬ್ಯಾಡ ಅಂತ ಹೇಳ್ತಾನೆ ಅಂತೇಳಿ ಕಳಿಸ್ತಾನೆ. ಮತ್ತೇನು ಮಾಡ್ತಾರೆ ಅವರು, ಇನ್ನೂ ಜಾಸ್ತಿ ಬಹುಮಾನಗಳು ತಗೊಂಡು ಬರ್ತಾರೆ, ಬಂದು ಕೇಳ್ತಾರೆ. ಅವಾಗ ಇದೇನು ಅನ್ಬೇಕು, ದೇವ್ರು ಅವಾಗ ಹೇಳೋಣ ಬ್ಯಾಡ ಅಂದನ, ಇನ್ನು ನಾನು ಏನು ಕೇಳೋದಿಲ್ಲ ದೇವ್ರು, ನೀವು ಹೋಗ್ಬಿಡ್ರಿ ಅಂತ ಹೇಳ್ಬೇಕಲ್ಲ. ಮತ್ತೆ ಬಂದು ಕುತ್ಕೊಂಡು ಕೇಳ್ತಾನೆ, ದೇವಾ ಮತ್ತು ನಿನ್ನ ಮಗನ ಸಾಯಿಸಂತ ಹೇಳ್ತಾರ, ಮತ್ತು ನಿನ್ನ ಪರ್ಮಿಷನ್ ಕೊಟ್ಟರೆ ನಾನು ಹೋಗ್ಬರ್ತೀನಿ ಅಂತ. ದೇವ್ರು ಏನಂತ ಹೇಳ್ತಾನೆ ಅಲ್ಲಿ, ಬೇಡ ಸ್ಟಾಪ್ ಆಗು, ನಿಂತ್ಕ ನೀನು ಅಂತ ಹೇಳ್ತಾನೆ. ಆದರೆ ಬಿಲಾಮ್ ಏನು ಮಾಡ್ತಾನೆ ಗೊತ್ತಾ, ಸರಿ ಅಂತೇಳಿ ದೇವ್ರು ಓಕೆ ಅಂತೇಳಿ ಹೇಳ್ತಾನೆ. ಹೋಗ್ತಾನೆ, ಕತ್ತೆ ನೆಕ್ಕೊಂಡು ಹೋಗ್ತಾನೆ, ಕತ್ತೆ ಮೇಲೆ ಕುತ್ಕೊಂಡು ಹೋಗ್ತಿರುವಾಗ ಅಲ್ಲಿ ದೇವದೂತನ ಬಂದು ಅಡ್ಡ ನಿಂತಿರ್ತಾನೆ. ದೇವದೂತನ ಬಂದು ಅಡ್ಡ ನಿಂತಿರೋದು ಕತ್ತೆ ಗೊತ್ತಾಗತ್ತೆ, ಈವನ್ ಪ್ರವಕ್ತ ಗೊತ್ತಾಗೋದಿಲ್ಲ. ಕತ್ತೆನೂ ಕೂಡ ಅಡ್ಡಿಪಡಿಸ್ತಿರ್ತಾನ, ಕತ್ತೆನೂ ಕೂಡ ಸ್ಟಾಪ್ ಮಾಡ್ತಿರ್ತಾನ. ಆದರೆ ಈ ಬಿಲಾಮಿಗೆ ಏನು ಹೇಳು, ಅಸಲು ಆ ಚರಣ ಕೂಡ ಇರೋದಿಲ್ಲ. ದೇವ್ರು ಬೇಡ ಅನ್ನೋದು ಕತ್ತೆ ಗೊತ್ತಾಗತ್ತೆ, ಪ್ರವಕ್ತಗ ಗೊತ್ತಾಗೋದು. ಕೆಲವೊಂದು ಟೈಮಲ್ಲಿ ಇವಾಗ ಅಲ್ಲಿ ಒಂದು ವಾಕ್ಯ ಇದೆ, ಏನಂತ ಹೇಳಿ ಗೊತ್ತಾ, ನೀನು ಏನಾದರೂ ದಾಟಿ ಬಂದೆ ಅನ್ಕೋ, ನಿನ್ನ ಸಾಯಿಸಿ ಆ ಕತ್ತೆನ ಬದುಕಿಸ್ತೀನಿ ಅಂತ ಹೇಳ್ತಾನೆ ದೇವ್ರು. ಬ್ಯಾಡ ಅಂದ್ರೂ ಕೂಡ ನೀನು ಓದ್ತದಿ, ಬ್ಯಾಡ ಅಂದ್ರೂ ಕೂಡ ನನ್ನ ಮಾತಿನ ದಾಟಿ ಮೀರ್ತದೆ, ನಿನ್ನ ಮಾತ್ರ ನಾಶನ ಮಾಡ್ತೀನಿ ಅಂತ ಹೇಳ್ತಾನೆ. ಅಂದರೆ ಕೆಲವೊಂದು ಟೈಮ್ನಲ್ಲಿ ಇವಾಗ ಕತ್ತೆನ ಯಾರು ಉಪಯೋಗಿಸ್ಕೊಂತಾರ? ದೇವರು. ಸೇವಕರೇ ಕತ್ತೆಗಳು ನಾವೇ. ಕತ್ತಲಿದ್ದ ಮಾತಾಡಿಸ್ತಿರ್ತಾನ, ಕೆಲವೊಂದು ಟೈಮಲ್ಲಿ ಕತ್ತಲಿದ್ದ ಹೇಳ್ತಿರ್ತಾನ ದೇವರು. ಒಂದೊಂದ್ಸರಿ ಕಠಿಣ ಮಾತುಗಳು ಇರ್ತಾವ, ಒಂದೊಂದ್ಸರಿ ಒಳ್ಳೆ ರೀತಿನಾಗ ಹೇಳ್ತಾನ, ಒಂದೊಂದ್ಸರಿ ಎಚ್ಚರಿಸಿ ಹೇಳ್ತಾನ. ಅದಕ್ಕೆ ನಾವು ಲೋಬಡ್ಬೇಕು, ಅದು ನಾವು ಕೇಳ್ಬೇಕು. ಸೇವಕನೆಲ್ಲ ಹೇಳ್ತಿರ್ತಾನೆ ಬಿಡು, ಸೇವಕನೆಲ್ಲ ಅಷ್ಟೇ ಬಿಡು, ವಾಕ್ಯ ಅವ್ರು ಹೇಳ್ತಿರ್ತಾರ, ನಾವು ಮಾಡ್ತಿರ್ತೀವಿ ಅಂತ ಅನ್ಕೊಂಡ್ರೆ ಅದೇನಾಗ್ತದೆ ಹೇಳು, ನಷ್ಟ ಆಗ್ತದೆ. ಒಂದ್ಸರಿ ದೇವರು ಅದು ಹೆಚ್ಚಿಸ್ತಿರುವಾಗ ಇದಲ್ಲ, ಇದು ಬೇಡ ಅಂತ ಹೇಳಿದಾಗ ಓಕೆ ಸರಿ ಕೇಳ್ಬೇಕು. ಬೇಡ ಅಂತ ಹೇಳಿದಾಗ ನೀನು ಅದನ್ನ ಸ್ಟಾಪ್ ಮಾಡ್ಬಿಡ್ಬೇಕು, ಮತ್ತೆ ಅದನ್ನ ದಾಟಿ ಹೋಗ್ಬಾರ್ದು. ಇದು ದೇವ್ರು ಮಾತಾಡೋ ವಿಧಾನ. ಇದು
ಇದು ಕಲಿಬೇಕು ನಾವು. ದೇವ್ರ ನಮ್ಮ ಹತ್ರ ಮಾತಾಡ್ತಿರ್ತಾನ, ಆ ಆಲೋಚನೆ ನಾವು ಗ್ರಹಿಸ್ಬೇಕು. ನಾವು ಇದು ದೇವ್ರ ಮಾತಾ, ಇದು ದೇವ್ರ ನನಗೆ ಆಲೋಚನೆ ಕೊಡ್ತಾನೆ, ಇದು ದೇವ್ರ ನನ್ನ ಎಚ್ಚರಿಸ್ತಾನೆ, ಇದು ವಾಕ್ಯಾನುಸಾರವಾಗಿ ಐತಲ್ಲ, ಇದು ನನಗೆ ದೇವ್ರು ಹೇಳ್ತಾನಂತ ಸ್ಪಷ್ಟವಾಗಿ ದೇವ್ರು ವಿವರಿಸ್ತಿರ್ತಾನ. ವಿವರಿಸ್ತಿರುವಾಗ ಕೂಡ ನಾವು ನೆಗ್ಲೆಕ್ಟ್ ಮಾಡಬಾರ್ದು, ವಿವರಿಸ್ತಿರುವಾಗ ಕೂಡ ನಾವು ಅದನ್ನ ದಾರಿ ತಪ್ಪಬಾರ್ದು. ಪಾಪದಲ್ಲಿ ಹೋಗ್ಬಾಡ್ರಪ್ಪ ಅಂತ ಹೇಳ್ತಾನೆ. ಇಲ್ಲ ನಾನು ಪಾಪದಾಗೆ ಓದ್ತೀನಿ ಅಂದ್ರೆ ಕೆಟ್ಟ ಸ್ನೇಹ ಮಾಡಬಾಡ್ರಪ್ಪ ಅಂತ ಹೇಳ್ತಾನೆ. ಇಲ್ಲ ನಾನು ಅದೇ ಫ್ರೆಂಡ್ಶಿಪ್ ಮಾಡ್ತೀನಿ ಅಂದ್ರೆ ಅರ್ಥ ಏನು? ಬೇಡ ದೇವ್ರು ಕೂಡ ದಾಟಿ ಹೋಗಿ ಅಂದ್ರೆ ಏನು ಅರ್ಥ? ಅಲ್ಲಿ ನಿನಗೆ ಅಪಾಯ ಐತಂತೇಳಿ ಅರ್ಥ. ಅಂತ ಟೈಮ್ನಾಗ ಒಂದ್ಸರಿ ಕೇಳಿಲ್ಲ ಅಂದ್ರೆ ಏನು ಮಾಡ್ತಾನೆ ಗೊತ್ತಾ ದೇವರು? ಆ ಕೆಟ್ಟ ಸಾವಾಸನ ಕಟ್ ಮಾಡಿಬಿಡ್ತಾನೆ. ಕೆಟ್ಟ ಸಾವಾಸನ ಕಟ್ ಮಾಡಿಬಿಡ್ತಾನ. ಈಗ ದೇವ್ರ ಮಕ್ಕಳನ್ನ ಏನು ಮಾಡ್ತಾನೆ ಗೊತ್ತಾ? ದೇವ್ರ ಮಕ್ಕಳನ್ನ ದೇವರು ನಾಶನ ಮಾಡೋಕೆ ಬಿಡೋದಿಲ್ಲ. ತಪ್ಪು ಮಾಡಿದ್ರು ಕೂಡ ಏನು ಮಾಡ್ತಾನೆ ಗೊತ್ತಾ? ಎಚ್ಚರಿಸ್ತಾನ. ಒಂದ್ಸರಿ ಹೇಳ್ತಾನ, 2 ಸರಿ ಹೇಳ್ತಾನ. ನಾನು ಹಂಗೆ ಓದ್ತಿದ್ದೀನಿ ಅಂದರೆ ಅಲ್ಲಿ ಏನು ಮಾಡ್ತಾ ಗೊತ್ತಾ? ಆ ರಿಲೇಷನ್ಶಿಪ್ನ ಕಟ್ ಮಾಡಿಬಿಡ್ತಾನೆ. ಇಸ್ರಾಯೇಲ್ ಪ್ರಜೆಗಳು ಹಂಗೆ ಮಾಡೋದು. ಇಸ್ರಾಯೇಲ್ ಪ್ರಜೆಗಳು ನೋಡ್ರಿ, ದೇವ್ರ ವಿರುದ್ಧವಾಗಿ ನಡೀತಿರ್ತಾರೆ. ದೇವ್ರ ವಿರುದ್ಧವಾಗಿ ನಡೆದು ಶರೀರ ಸಂಬಂಧವಾದ ವ್ಯಭಿಚಾರ ಮಾಡ್ತಾರೆ. ಶರೀರ ಸಂಬಂಧವಾದ ವ್ಯಭಿಚಾರ ಮಾಡಿದಾಗ ಈ ಬಿರಾಮ ಹೇಳ್ಕೊಡ್ತಾನ. ಏನಂತ ಹೇಳ್ಕೊಡ್ತಾನೆ ಗೊತ್ತಾ? ಅವ್ರನ್ನ ನಾವು ಶಪಿಸಕ್ಕೆ ಆಗೋದಿಲ್ಲ. ಅವ್ರು ನಾವು ಏನು ಶಪಿಸಿದ್ರು ಕೂಡ ಅವರು ದೇವ್ರವ್ರ ಪಕ್ಷ ಅದನ. ಇವಾಗ ಏನು ಮಾಡೋ ಗೊತ್ತಾ ನೀನು? ಅವ್ರಲ್ಲಿದ್ದೇನೆ ತಪ್ಪು ಮಾಡಿಸು. ದೇವ್ರ ಮಕ್ಕಳಲ್ಲ, ದೇವ್ರ ಮಕ್ಕಳಿದ್ದೇ ನೀನು ತಪ್ಪು ಮಾಡಿಸ್ರಿಗಿನ ಅವಾಗ ದೇವ್ರ ಸಿಟ್ಟು ಬರ್ತದೆ. ಅವಾಗ ದೇವ್ರು ಏನು ಮಾಡ್ತಾನಲ್ಲ ಅವ್ರನ್ನ ನಾಶನ ಮಾಡ್ತಾನೆ. ಅವಾಗ ಇವ್ರು ಏನು ಮಾಡ್ತಾರೆ ಗೊತ್ತಾ? ಮೋಯಾಬು ಸ್ತ್ರೀಗಳನ್ನ ಇಸ್ರಾಯೇಲ್ ಪ್ರಜೆಗಳನ್ನ ಕಳಿಸ್ತಾರೆ. ಮೋಯಾಬು ಸ್ತ್ರೀಗಳು ಇಸ್ರಾಯೇಲ್ ಪ್ರಜೆಗಳು ಕಳಿಸಿದಾಗ ಈ ಮೋಯಾಬು ಸ್ತ್ರೀಗಳು ಬಂದು ಅವ್ರನ್ನ ವಂಚಿಸಿ ಇಸ್ರಾಯೇಲ್ ಪ್ರಜೆಗಳ ತರ ಪಾಪ ಮಾಡ್ತಾರೆ. ಈ ಕುಯ್ತಿ ಪಣ್ತಾರ ಅವರು. ದೇವರು ನಾವು ಹೋಗಿ ಅವ್ರನ್ನ ಯುದ್ಧ ಮಾಡಿದ್ರೆ ಅವ್ರನ್ನ ಗೆಲ್ಲಕ್ಕಾಗೋದಿಲ್ಲ. ನಾವು ಹೋಗಿ ಅವ್ರನ್ನ ತಡೆಗಟ್ಟಕ್ಕೆ ಹೋದ್ರೆ ದೇವ್ರು ನಮಗೆ ವಿರುದ್ಧವಾಗಿ ನಿಂದಿರ್ತಾನೆ. ಅವ್ರ ಪಕ್ಷ ದೇವ್ರದನ. ನೀವು ದೇವರು ಅವ್ರ ಮೇಲೆ ಸಿಟ್ಟು ಬರ್ಬೇಕಂದ್ರೆ ಅವ್ರನ್ನೇ ತಪ್ಪು ಮಾಡಂಗ್ ಮಾಡು. ಅವರೇ ತಪ್ಪು ಮಾಡ್ಯಾರ ಅನ್ಕೋ, ದೇವರು ಸಿಟ್ಟು ಅವ್ರ ಮೇಲೆ ಬರ್ತತೆ. ಇದು ಶರೀರ ಸಂಬಂಧವಾದ ಪಾಪ. ಆತ್ಮೀಯ ಸಂಬಂಧವಾದ ಪಾಪ ಕೂಡ ಐತೆ. ಆತ್ಮೀಯ ಸಂಬಂಧವಾದ ಪಾಪ ಅಂದ್ರೆ ಏನಂದ್ರೆ ಇದು ಎಂಥದಪ್ಪ ಅಂತ ಹೇಳಿದ್ರೆ, ಇಸ್ರಾಯೇಲ್ ಪ್ರಜೆಗಳು ಏನು ಮಾಡ್ತಾರಂದ್ರೆ, ಇವಾಗ ಇಸ್ರಾಯೇಲ್ ಪ್ರಜೆಗಳು ನಡೆಸ್ತಿರೋದು ಯಾರು? ದೇವರು, ಯೆಹೋವ ದೇವರು. ಯೆಹೋವ ದೇವ್ರು ನಡೆಸ್ತಿರುವಾಗ ಇವ್ರು ಏನು ಮಾಡ್ತಾರೆ ಗೊತ್ತಾ? ಈ ದೇವ್ರನ್ನ ಬಿಟ್ಟು ಬೇರೆ ಒಂದು ದೇವ್ರನ್ನ ಆರಾಧಿಸಕ್ಕೆ ಹೋಗ್ತಾರೆ. ಅಶೂರ್ ನಮಗೆ ಸಪೋರ್ಟ್ ಅದಾರ, ಅಶೂರು ನಮಗೆ ಸಹಾಯ ಬೇಕು, ಮತ್ತೆ ನಮಗೆ ಫಿಲಿಸ್ತೀಯರು ನಮಗೆ ಸಹಾಯ ಬೇಕು. ಇವ್ರು ಏನು ಮಾಡ್ತಿರ್ತಾರಂದ್ರೆ ಬೇರೆಯವ್ರ ಸಹಾಯನ ಹುಡುಕ್ತಿರ್ತಾರೆ. ಐಗುಪ್ತು ನಮಗೆ ಸಹಾಯ ಬೇಕು, ಮತ್ತೆ ಐಗುಪ್ತು ಸಹಾಯ ಬೇಕಂತ ಹೇಳ್ತಾರೆ. ಅಂದರೆ ನಾನೆಲ್ಲ ಇಷ್ಟು ದಿನ ನಡೆಸಿರೋದು, ನಾನೆಲ್ಲ ನಿನಗೆ ಇಷ್ಟು ದಿನ ನೀನು ಕಾಪಾಡಿರೋದು, ನಾನೆಲ್ಲ ಐಗುಪ್ತ ದೇಶದಿಂದ ನೀನು ಬಿಡಿಸ್ಕೊಂಡು ಬಂದಿರೋದು. ನೀನೇನು ಮಾಡ್ತಿದ್ದಿ? ನನ್ನನ್ನು ಬಿಟ್ಟು ಮತ್ತೆ ನೀನು ಬೇರೆ ಸಹಾಯನ ಹೆಂಗೆ ನೀನು ಕೇಳ್ತೀನಿ? ನೀನು ಹೆಂಗೆ ಕೇಳ್ತಿ? ಇದು ಆತ್ಮ ಸಂಬಂಧವಾದ ವ್ಯಭಿಚಾರ ಅಂತ ಹೇಳ್ತಾನೆ. ದೇವ್ರು ನಮ್ಮನ್ನು ನಡೆಸ್ತಿರ್ತಾನ. ದೇವ್ರ ಮೇಲೆ ವಿಶ್ವಾಸ ಇಟ್ಟು ನಾವು ನಡೀತಿರ್ತೀವಿ. ಅವಾಗ ಏನು ಮಾಡ್ತಾರೆ ಗೊತ್ತಾ? ಬೇರೆಯವ್ರು ಬಂದು ನಮ್ಮನ್ನು ಪ್ರೇರೇಪಿಸ್ತಾರೆ. ಏನಂತ ಪ್ರೇರೇಪಿಸ್ತಾರ? ದೇವರು ದೇವರು ದೇವ್ರು ಅಂದ್ರೆ ಏನು ಬರ್ತತೆ? ದೇವರು ದೇವ್ರು ಅಂದರೆ ನೀನು ಎಲ್ಲಿ ನಿನ್ನ ಜೀವಿತ ನಿಂದಿರ್ತತೆ? ನಿನ್ನ ಮಕ್ಕಳ ಜೀವಿತ ಹೆಂಗೆ ನಿಂದಿರ್ತಾವ? ಇದು ಮಾಡು, ನಾನು ಇದು ಮಾಡ್ಕೊಡ್ತೀನಿ, ನಾನು ಅದು ಮಾಡ್ಕೊಡ್ತೀನಿ, ಇದು ಮಾಡ್ಕೊಡ್ತೀನಿ ಅಂತ ಬರ್ತಾರ. ಇದೇನು ಗೊತ್ತಾ? ನಾವು ದೇವ್ರ ಸಹಾಯನ ಬಿಟ್ಟು ನಾವು ಆ ಸಹಾಯನ ಕೋರಕ್ಕೆ ಹೋಗಿವ ಅನ್ಕೋ, ಅದು ಆತ್ಮ ಸಂಬಂಧವಾದ ವಿಚಾರ ಅಂತ ಹೇಳ್ತಾನೆ ದೇವ್ರು. ಏನಂತಾನ? ಆತ್ಮ ಸಂಬಂಧವಾದ ವಿಚಾರ. ಅದು ನನ್ನ ಮೇಲೆ ನಿನ್ಗೆ ನಂಬಿಕೆ ಇಲ್ಲ, ನನ್ನ ಮೇಲೆ ನಿನಗೆ ವಿಶ್ವಾಸ ಇಲ್ಲ. ನೀನು ಕಾಪಾಡಿರೋದು ನಾನಲ್ಲ, ನೀನು ಜೀವ ಕೊಟ್ಟಿರೋದು ನಾನಲ್ಲ, ನೀನು ಸೃಷ್ಟಿ ಮಾಡಿರೋದು ನಾನಲ್ಲ, ನಿನ್ನ ಇಷ್ಟು ದೊಡ್ಡೊಳಗೆ ಬೆಳೆಸಿರೋದು ನಾನಲ್ಲ. ಜೀವಾತ್ಮ ನನ್ನ ಕೈಲೈತಲ್ಲ. ಇವತ್ತು ನೀನು ರಕ್ಷಣೆದಲ್ಲಿ ಬಂದಿ ಅಂದರೆ ನಾನಲ್ಲ ಕಾರಣ. ಇಷ್ಟೆಲ್ಲ ಮಾಡಿದ್ರೆ ನೀನು ಪೋಷಿಸಿಲ್ಲ ನಾನು. ನೀನು ನನ್ನ ಮೇಲೆ ವಿಶ್ವಾಸ ಇಲ್ದಂಗೆ ನೀನು ಬೇರೆಯವ್ರನ್ನ ಹೆಂಗೆ ನೀನು ನೋಡ್ತೀನಿ? ನೀನು ಅವ್ರ ಸಹಾಯ ನೀನು ಹೆಂಗೆ ನೀನು ಹೋಗ್ತೀನಿ? ನೀನು ಇಸ್ರಾಯೇಲ್ ಪ್ರಜೆಗಳು ಅದನ್ನೇ ಮಾಡ್ತಾರೆ. ದೇವ್ರು ಇಷ್ಟೆಲ್ಲ ಕಾಪಾಡ್ಕೊಂಬ, ಐಗುಪ್ತ ದೇಶದಿಂದ ಕರ್ಕೊಂಬರ್ತಾನ, ಅರಣ್ಯಾಗ ನೀರು ಇಲ್ದಾಗ ನೀರು ಕೊಡ್ತಾನ, ಆಹಾರ ಇಲ್ದಾಗ ಆಹಾರ ಕೊಡ್ತಾನ, ಎಲ್ಲ ರೀತಿಯಲ್ಲಿ ದೇವ್ರು ನಡ್ಸ್ಕೊಂಡ್ ಕೂಡ ಇವ್ರು ಏನು ಮಾಡ್ತಾರೆ ಗೊತ್ತಾ? ಬೇರೆಯವ್ರ ಸಹಾಯ, ಐಗುಪ್ತು ಸಹಾಯ ಹುಡುಕ್ತಾರೆ, ಅಶ್ಶೂರು ಸಹಾಯ ಹುಡುಕ್ತಾರೆ. ನೋಡ್ರಿ, ನಾನು ನಾನು ಹೇಳ್ತೀನಿ. ಹೋಶೇಯ ಗ್ರಂಥವು 2ನೇ ಅಧ್ಯಾಯ 6ನೇ ವಚನ. ಈಗಿರಲು ನಾನು ಅವಳ ದಾರಿಗೆ ಮುಳ್ಳು ಬೇಳೆ ಹಾಕುವನು. ಅಂದ್ರೆ ಅವಳಂದ್ರೆ ಯಾರ? ಇಲ್ಲಿ ಇಸ್ರಾಯೇಲ್ ಜನಾಂಗ. ಯಾರು ಇವರು? ಇಸ್ರಾಯೇಲ್ ಜನಾಂಗ. ಇವ್ರು ಏನು ಮಾಡ್ಯಾರಂತ? ದೇವ್ರನ್ನ ಬಿಟ್ಟು ಬೇರೊಂದು ಸಹಾಯಕ್ಕೆ ಹಿಡ್ಕೊಂಡು ಹೋಗ್ಯಾರ. ದೇವ್ರು ಏನು ಮಾಡ್ತಾನೆ ಗೊತ್ತಾ? ನೀನು ಓದ್ತಿಯಲ್ಲ, ಹೋಗು, ನೀನು ಎಷ್ಟುವರೆಗೆ ಓದ್ತಿ ಹೋಗು, ನೀನು ಹೋಗೋ ದಾರಿಗೆಲ್ಲ ನಾನು ಮುಳ್ಳು ಪ್ರಾಕಾರ ಅಡ್ಡ ಹಾಕ್ತೀನಿ ಅಂತ. ನೀನು ಬೇರೆ ಸಹಾಯ ತಗೊಳಕ್ ಓದ್ತಿದೆಯಲ್ಲ, ಅವ್ರದ್ದು ಏನೋ ಬರ್ತತೆ, ಅವ್ರದ್ದು ನಿನ್ನ ಜೀವಿತ ನಿಂದಿರ್ತತೆ, ಅವ್ರದ್ದು ನಿನ್ನ ಜೀವಿತ ಕಟ್ಕೊಂತೀನಿ ಅಂತ ನೀನು ಹೋಗಿ ಅನ್ಕೋ, ಅಲ್ಲಿ ನಾನು ಮುಳ್ಳು ಪ್ರಾಕಾರ ಅಡ್ಡ ಹಾಕ್ತೀನಿ ಅಂತಾನ.
ಅವ್ ನೀನೇನು ಮಾಡ್ತಿ, ಅವಾಗ ನೀನೇನು ಮಾಡ್ತಿ, ಮತ್ತೆ ತಿರುಗಿ ನೀನು ಎಲ್ಲಿ ಬರ್ಬೇಕು, ನನ್ನ ತಗ ಬರ್ಬೇಕು. ನೀನು ಹೆಂಗೆ ಓದ್ತಿ ನಾನು ಬಿಟ್ಟು, ನೀನು ಹೆಂಗೆ ಆಧಾರ ಆಗ್ತಿ ನಾನು ಬಿಟ್ಟು, ನೀನು ಅವ್ರ ಮೇಲೆ ಡಿಪೆಂಡ್ ಆಗ್ತಿ. ನಿನ್ನ ಸ್ವಯ ರಕ್ತಲ್ಲಿದ್ದು ನಾನು ನಿನ್ನ ಕೊಣಗಂಡಿ ನೀನು ನನ್ನ ಸೊತ್ತು, ನೀನು ನನ್ನ ಸೊತ್ತು ಆದಮೇಲೆ ನೀನು ನನ್ನ ಹತ್ರನೇ ಬರ್ಬೇಕು. ನೀನು ಬೇರೆ ಸಹಾಯಕ್ಕಾಗಿ ನೀನು ಹೋಗಿ ಅಂದರೆ ಅಲ್ಲಿ ಏನು ಮಾಡ್ತಾನಂತ, ಅದನ್ನು ಕಟ್ ಮಾಡಿ ಅಲ್ಲಿ ಪ್ರಾಕಾರ ಹಾಕ್ತಾನೆ, ಮುಳ್ಳು ಪ್ರಾಕಾರ ಹಾಕ್ತಾನೆ. ನೀನು ಅದನ್ನ ದಾಟಕ್ಕೆ ಆಗೋದಿಲ್ಲ. ಮತ್ತೆ ನಿನಗೆ ಏನು ಅನ್ಕೋ ಗೊತ್ತಾ, ಇದು ಬೇಡ ಸಹಾಯ ನನಗೆ. ನನ್ನ ಗಂಡ ಏನದನಲ್ಲ, ನನ್ನ ಪ್ರಿಯನ್ ಏನದನಲ್ಲ, ಆ ಪ್ರಿಯನ್ ತಲೆ ಮತ್ತೆ ನಾನು ಹಿಂದಿರುಗಿ ಬರುತ್ತೀನಿ, ಅದೇ ನನಗೆ ಮೇಲು ಅಂತ ಅನ್ಸಂಗೆ ನಿನಗೆ ಮಾಡ್ತೀನಿ. ನಿನಗೆ ಗೊತ್ತಾಗಬೇಕದು, ನಾನೇ ನಿನಗೆ ಶ್ರೇಷ್ಠನು, ನಾನು ಇಲ್ಲಾಂದರೆ ನಿನಗೆ ಸಹಾಯ, ನೀನು ಎಲ್ಲಿದ್ದು ಕೂಡ ನಿನಗೆ ಬರೋದಿಲ್ಲ ಅಂತ ನಿನಗೆ ಗೊತ್ತಾಗಬೇಕು. ಅದಕ್ಕೆ ಹೇಳ್ತಾನೆ, ಏನಂತ ಹೇಳ್ತಾನ, ಅವಳ ದಾರಿಯಲ್ಲಿ ಮುಳ್ಳು ನಾನು ಹಾಕುವೆನು, ಬೇಕಾದ ಹಾದಿಗಳು ಹಿಡಿಯದಂತಂದ್ರೆ ನೀನು ಹೆಂಗ್ ಬೇಕಾರಂಗೆ ನೀನು ಅವ್ರ ಸಹಾಯ ಇವ್ರ ಸಹಾಯ ಅಂತ ಹೋಗಿ ಅನ್ಕೋ, ಏನಂತ ಅಡ್ಡ ಗೋಡೆ ಕಟ್ತೀನಿ ನಾನು. ಅಡ್ಡ ಗೋಡೆ ಕಟ್ತೀನಿ ಅಂದ್ರೆ ಏನು, ಗೋಡೆ ಹಾಕಿದ್ರೆ ನಮ್ಗೆ ಇನ್ನು ಹೋಗಾಗ್ತದ ಆ ಕಡೆಗೆ. ನೀನು ನನ್ನ ಸಹಾಯ ಬಿಟ್ಟು ಇನ್ನೊಂದು ಸಹಾಯನ ಕೋರಿ ನೀನು ಹೋಗಿ ಅನ್ಕೋ, ಅಲ್ಲಿ ಏನೋ ನೀನು ಸಂಪಾದಿಸ್ತೀನಿ, ಏನೋ ನೀನು ಸಿಗದಂತ ಹೋಗಿ ಅನ್ಕೋ, ಸಿಗೋದಿಲ್ಲ ನಿಮಗೆ. ಅಲ್ಲಿ ಬ್ಲಾಕ್ ಮಾಡ್ತಾನೆ, ಆ ಗೇಟ್ ಕ್ಲೋಸ್ ಮಾಡ್ತಾನೆ, ಅಲ್ಲಿ ಗೋಡೆ ಕಟ್ತಾನಂತ. ಮತ್ತೇನ್ ಮಾಡ್ತಾನಂತ, ಹಿಂದಟ್ಟಿದರು ಸಂಧಿಸಳು ಅಂದ್ರೆ ಅವ್ರನ್ನ ಇನ್ನ ನೋಡೋದಿಲ್ಲ, ಅವ್ರು ಹುಡುಕಿದರು, ನೀನು ಹುಡುಕಿದ್ರೆ ಕೂಡ ನೀನು ಹೋಗಿ ಅವ್ರು ಸಿಗೋದಿಲ್ಲ ನಿನಗೆ. ನೀನು ಅವ್ರು ಬೇಕಂದ್ರು ಕೂಡ, ಅವ್ರ ತಲೆ ಸಹಾಯ ಬೇಕಂದ್ರು ಕೂಡ ಅವ್ರು ನಿನಗೆ ಸಿಗೋದಿಲ್ಲ, ಅವ್ರಿಗೆ ಸಹಾಯ ಮಾಡ್ಬೇಕಂದ್ರು ಕೂಡ ಅವ್ರು ನಿನಗೆ ಸಿಗೋದಿಲ್ಲದಂಗೆ ಮಾಡ್ತೀನಿ ನಾನು. ಅವ್ನು ನೀನು ಏನು ಮಾಡ್ಬೋದು, ಅವ್ನು ನಿನ್ಗೆ ಹೆಂಗ್ ಅನಿಸ್ತೈತೆ ಅಂದ್ರೆ ಅವಾಗ, ನನ್ನ ಮದುವೆ ಗಂಡನ ಬಳಿಗೆ ಹಿಂದಿರುಗಿ ಹೋಗ್ತೀನಿ, ಈಗಿನ ನನ್ನ ಆಮೇನ್ ಹಲ್ಲೆಲೂಯಾ. ಏನ್ ಅನ್ಕಂತಾಳಂತ, ಇದಕ್ಕಿನ್ನ ನಾನು ಹಿಂದಿರುಗಿ ನನ್ನ ದೇವ್ರ ತಗ ಹೋಗೋದೆ ನನಗೆ ಬೆಸ್ಟು, ನನ್ನ ದೇವ್ರ ಸಹಾಯನೇ ನನಗೆ ಬೆಸ್ಟು. ಕೆಲವೊಂದು ಟೈಮ್ನಲ್ಲಿ ದೇವ್ರು ನಮಗೆ ಹೇಳ್ತಾನೆ, ನಾನೇ ನಿನಗೆ ಸಹಾಯಕನು, ನನ್ನ ದಾಟಿ ನೀನು ಹೋಗಬೇಡ. ಇದಕ್ಕಂದ್ರೆ ಅಪವಾದಿ ಏನು ಮಾಡ್ತಾನಂದ್ರೆ, ನಮ್ಮ ದಾರಿ ತಪ್ಪಿಸಕ, ನಮ್ಮ ದಾರಿ ಮರಳ್ಸಕ ಇನ್ನೊಬ್ಬರಲ್ಲಿದ್ದ ಸಹಾಯ ನಮಗೆ ಮಾಡ್ತಾನೇನೋ ಅನ್ನಂಗೆ ತೋರಿಸ್ತಾನ, ಇನ್ನೊಬ್ಬರಿಂದ ನಮಗೆ ಸಹಾಯ ಬರ್ತದೇನೋ ಅನ್ನಂಗೆ ತೋರಿಸ್ತಾನ. ಅವ ನಾವೇನು ಅನ್ಕಂತೀವಿ ಹೇಳು, ಯಾವುದೋ ಬರ್ತದಲ್ಲ, ಯಾವುದೋ ನನಗೆ ಮೇಲಾದದಲ್ಲ, ಯಾವುದೋ ನನ್ನ ಜೀವಿತದಲ್ಲಿ ನಿಂದಿರ್ತದಲ್ಲ, ಅದು ದೇವ್ರ ಆಲೋಚನಾ, ಇದು ನಾನು ಹೋಗ್ತಿರೋ ದೇವ್ರ ಆಲೋಚನಾ, ಇದು ದೇವ್ರು ಹೇಳ್ತದನ ಇಲ್ಲ. ಕೇಳ್ಬೇಕು, ಆಲೋಚನೆ ಯಾವಾಗ ಕೊಡ್ತಾನೆ ಗೊತ್ತ ದೇವರು, ನೀನು ದೇವ್ರ ತಲ್ಲಿ ಭಯಭಕ್ತಿಗಳಿಗೆ ನಡೆದಾಗ. ನನಗೆ ಎಲ್ಲದು ನನಗೆ ಇದೈತೆ, ಎಲ್ಲದು ನನಗೆ ಇದೈತೆ ಅನ್ಕೋಬಾರ್ದು. ಭಯಭಕ್ತಿಗಳಿಗೆ ದೇವ್ರ ಕುತ್ಕೊಂಡು ನಾವು ಕೇಳಿದಾಗೆ ಆ ಆಲೋಚನೆ ಕೊಡ್ತಾನೆ, ಇದು ಕರೆಕ್ಟ್ ಆದ ಆಲೋಚನಾ, ಇವ್ರಿಂದ ಸಹಾಯ ಬರೋದು, ಇದು ದೇವ್ರ ಚಿತ್ತಾನುಸಾರದ, ಇವ್ರಿಂದ ಸಹಾಯ ಬರೋದು ನಮಗೆ ಆತ್ಮ ಸಂಬಂಧವಾದದ್ದ. ಇಲ್ಲ ಅಂದಾಗ ಏನು ಮಾಡ್ತಾನಂತ, ಆ ಡೋರ್ಗಳೆಲ್ಲ ಕ್ಲೋಸ್, ನೀನು ಹುಡುಕ್ದು ಕೂಡ ಸಿಗೋದಿಲ್ಲ. ನೀನು ಅನ್ಕಂತಿ, ಇದು ಬೇಡ ಇದು ಸುಮ್ಮನೆ ನಾನು ದೇವ್ರದಾಗಿದ್ದರೆ ಸಾಕು, ಆತೇ ನನಗೆ ಪೋಷಿಸ್ತಾನೆ, ಆತೇ ನನ್ನ ನಡೆಸ್ತಾನೆ, ಆತೇ ನನ್ನ ಕಡ್ತಾನೆ. ಇದು ದೇವ್ರು ನಮ್ಮ ಹತ್ರ ಮಾತಾಡೋ ಪದ್ಧತಿ. ನಮಗೆ ಹೇಳ್ತಾನೆ, ಸ್ಟಾಪ್ ಅಂದಾಗ ಸ್ಟಾಪ್ ಆಗ್ಬೇಕು, ನಾನೇ ಮೇನ್. ಅವನಿಗೆ ಏನಾಗಬೇಕು, ಆಯ್ತಪ್ಪ ನಾನು ನಿನಗೆ ಲೋಬಡ್ತೀನಿ, ನಿನ್ನ ದಾಟಿ ನಾನು ಹೋಗೋದಿಲ್ಲ. ಹೋದ್ರೆ ಏನಾಗ್ತದಪ್ಪ ಅಂತಂದರೆ, ತಪ್ಪಿ ಹೋದ ಕುಮಾರನು ಕೂಡ ಏನು ಮಾಡ್ತಾನ, ತಂದೆನ ಆಸ್ತಿನೆಲ್ಲ ತಗೊಂಡು ಓದ್ತಾನ, ಅವನು ದೇಶಾಂತರಕ್ಕೆ ಓದ್ತಾನ. ಅವಾಗ ಏನು ಮಾಡ್ತಾನೆ, ದೇವರಲ್ಲಿ ಎಲ್ಲ ಬ್ಲಾಕ್ ಮಾಡ್ತಾನ, ಗೇಟ್ಗಳೆಲ್ಲ ಬ್ಲಾಕ್ ಮಾಡ್ತಾನೆ, ಗೇಟ್ಗಳೆಲ್ಲ ಕ್ಲೋಸ್ ಮಾಡ್ತಾನೆ, ಎಲ್ಲ ನಾಶ ಆತಾನ. ಅವ್ನು ಮತ್ತೆ ತಿರುಗಿ ಇಲ್ಲಿಕ್ಕಿನ ನಾನು ತಂದೆ ಮನೆಗೇನೋ ಹೋದರೆ ಅಲ್ಲಿಗೆ ಆ ಕೂಲಿ ತಿನ್ನೋರ್ಗೇನ ಆಹಾರ ಐತಲ್ಲ, ಆ ಕೂಲಿ ತಿನ್ನೋರು ಸ್ಥಾನದಾಗನ ನಾನು ಇಡ್ತಾನಂತ ಅನ್ಕೊಂಡು ಬರ್ತಾನೆ ವಾಪಸ್. ಹೌದಾ? ತಂದೆನ ಬಿಟ್ಟು ನಾವು ದಾಟಿ ಹೋಗ್ಬಾರ್ದು. ನಾವು ಏನೇ ಮಾಡ್ಬೇಕಂದ್ರೂ ಕೂಡ, ಏನೇ ಹೆಜ್ಜೆ ಆಗ್ಬೇಕಂದ್ರೂ ಕೂಡ, ಇದು ದೇವ್ರ ಚಿತ್ತನ, ಇದು ದೇವ್ರ ಆಲೋಚನೆನ, ಇದು ಸರಿಯಾದ ಆಲೋಚನೆನ. ಯಾಕಂದ್ರೆ ಅಪವಾದ ಏನು ಮಾಡ್ತಾನೆ ಗೊತ್ತಾ, ನಮ್ಮ ಆತ್ಮೀಯ ಜೀವಿತನ ಬಲಹೀನ ಪಡಿಸೋಕೆ ಅವ್ನು ಏನು ಮಾಡ್ತಾನೆ ಗೊತ್ತಾ, ನಮ್ಮ ಮುಂದೆ ತಂದು ಎಲ್ಲ ಇಡ್ತಾನೆ ಮುಂದೆ. ಅದಕ್ಕೆ ಏನಂತಾನೆ ಗೊತ್ತಾ, ಯೇಸು ಸ್ವಾಮಿ ಕೂಡ ಗುಡ್ಡದ ಮೇಲೆ ಕರ್ಕೊಂಡೋಗಿ ಅಪವಾದ ಏನಂತಾನೆ ಹೇಳು, ಇವೆಲ್ಲ ನಾನು
ಈ ಲೋಕ ಐಶ್ವರ್ಯ ಎಲ್ಲ ನಂದೆಲ್ಲ ಐತೆ, ನಿನ್ ನನಗೆ ಸಾಷ್ಟಾಂಗ ಪಡು ಇವೆಲ್ಲ ಕೊಡ್ತೀನಿ ಅಂತನ ಇಲ್ಲ. ಅವ ದೇವರು ಆಯ್ತು ಬಿಡಪ್ಪ ನಿನ್ ಸಾಷ್ಟಾಂಗ ಪಡ್ತಂದನ ಅಂದಿಲ್ಲ. ಏನಂದನ ಹೇಳು? ದೇವ್ರನ್ನ ಬಿಟ್ಟ ಮೇಲೆ ಇನ್ಯಾರು ನಾವು ಒಕ್ಕಂಗಿಲ್ಲ. ಸಾತಾನ ಇಲ್ಲಿದ್ದು ನೀನು ಹೋಗಂತ. ಹಂಗ ಲೋಕ ಆಕರ್ಷಣೆಗಳು ತಗೊಂಬಂದು ನಮ್ಮ ಮುಂದೆ ಇಡ್ತಿರ್ತಾರೆ. ನಾವು ಗ್ರಹಿಸ್ಕೋಬೇಕು, ಇದು ಲೋಕ ಆಲೋಚನಾ, ಸಾತಾನ ಆಲೋಚನಾ, ದೇವರ ಆಲೋಚನೆನ ನಾವು ಅದನ್ನ ಮೀರಿ ಮತ್ತೆ ನಾವು ಮೀರಿ ಹೋಗಿ ಅಂದ್ರೂ ಕೂಡ ಅದೇನು ಮಾಡ್ತಾನಂತ ಅಲ್ಲಿ ಗೇಟ್ ಕ್ಲೋಸ್ ಮಾಡ್ತಾನಂತ. ಅವ ಮತ್ತೆ ನೀನು ಹಿಂದಿರಿಗೆ ದೇವ್ರ ತಗ ಬರ್ಬೇಕು. ಇದು ದೇವ್ರು ಮಾತಾಡೋವಂಥ ವಿಧಾನ. ಅರ್ಥ ಆಯ್ತಲ್ಲ? ಸ್ಪಷ್ಟವಾಗಿ ಅರ್ಥ ಆಯ್ತಲ್ಲ? ಒಂದು ಪಾಯಿಂಟ್ ಅರ್ಥ ಆಯ್ತಲ್ಲ ದೇವ್ರು ಎದಕ್ಕೆ ನಮಗೆ ಸ್ಟಾಪ್ ಮಾಡ್ತಾನಂತೇಳಿ. ಒಂದೊಂದು ಟೈಮ್ನಲ್ಲಿ ಯವನಸ್ಸುಗಳು ಹೇಳ್ತೇವೆ, ಒಂದೊಂದು ಟೈಮ್ನಲ್ಲಿ ಕಾಲೇಜುಗಳಿಗೆ ಹೋಗುವಾಗ ಅಲ್ಲಿ ಕಾಲೇಜ್ನಾಗಿರುವಂಥ ಫ್ರೆಂಡ್ಶಿಪ್ಪು, ಕಾಲೇಜ್ನಾಗಿರುವಂಥ ಆ ಪಾಪ ಇವೆಲ್ಲ ನಮ್ಮನ್ನು ಆಕರ್ಷಿಸ್ತಿರ್ತಾವೆ. ದೇವ್ರು ನಮ್ಮನ್ನ ಬೇಡ ಅಂತಾನೆ. ಬೇಡ ಅಂದಾಗ ನಾವು ಸ್ಟಾಪ್ ಆಗ್ಬೋದು. ಆಯ್ತು ಪ್ರಭು ನೀನು ಹೋಗಬೇಡ ಅಂತಿದ್ದಿ, ಸಾಹಸ ಬೇಡ ಅಂತೀನಿ, ನನಗೆ ಬೇಡ, ಅದು ನಮಗೆ ಮೇಲುಕರವಾದದ್ದು. ಇಲ್ಲ ನಾನು ಹೋಗ್ತೀನಿ ಅಂದರೆ ಅದು ಏನಾಗ್ತದೆ ಗೊತ್ತಾ, ಜೀವಿತಾಗ ಅಪಾಯ ಆಗ್ತದೆ. ಹಂಗೆ ಯಾರೇ ಸಹಾಯ ಮಾಡೋಕೆ ಬಂದರೂ ಕೂಡ ಕೇಳ್ಬೇಕು, ದೇವ್ರ ನಿನ್ನ ಆಲೋಚನಾ, ದೇವ್ರ ಆಲೋಚನೆಯಿಂದ ಸಹಾಯ ಬಂದೈತಂದರೆ ನಾವು ಮುಂದೆ ಹೆಜ್ಜೆ ಆಗ್ಬೇಕು. ಇದು ದೇವ್ರ ಸಹಾಯಲಿದ್ದ ಅದು ದೇವ್ರ ಸಹಾಯ ಅಲ್ಲ ಅಂತ ನಮ್ಗೆ ಹೆಂಗೆ ಗೊತ್ತಾಗ್ತಂದ್ರೆ, ನಾವು ಎಷ್ಟು ಆ ಸಹಾಯ ತಗೊಳಕ್ ಹೋದ್ರು ಕೂಡ ಅಲ್ಲಿ ದೇವರು ಗೋಡೆ ಆಗ್ತಾನೆ, ಮುಳ್ಳು ಗಿಡ ಆಗ್ತಾನೆ. ನೀನು ಮತ್ತೆ ಹಿಂದಿರುಗಿ ನನ್ನ ಹತ್ರ ಬರಂಗೆ ಮಾಡ್ತಾನಂದ್ರೆ ಅರ್ಥ ಏನಂದ್ರೆ ಅದು ದೇವ್ರ ಚಿತ್ತ ಅಲ್ಲ, ದೇವ್ರ ಉದ್ದೇಶ ಅಲ್ಲ. ಅದು ದೇವ್ರು ನಮ್ಮ ಹತ್ರ ಸ್ಪಷ್ಟವಾಗಿ ಮಾತಾಡ್ತಾನ, ಬೇಡ ನೀನು ನಿಂದ್ರು, ಸ್ಟಾಪ್ ಆಗು, ನಾನು ಎದಿನಲ್ಲ, ನಾನಲ್ಲ ನೀನು ಪೋಷಿಸೋದು, ನಾನಲ್ಲ ಅಂತ ಹೇಳ್ತಿರುವಾಗ ನಾವು ಕೇಳ್ಬೇಕಷ್ಟೇ. ಇಲ್ಲ ಮತ್ತೆ ದಾಟಿ ಹೋಗ್ಬಾರ್ದು. ದಾಟಿ ಹೋಗಿ ಅಂದರೆ ಏನು ಮಾಡ್ತಾನಂತ ಅವೆಲ್ಲ ಪ್ರಾಕಾರ ಕಟ್ತೀನಿ, ಮುಳ್ಳು ಕಟ್ತೀನಿ. ನಿನ್ನ ಜೀವಿತ ಹೆಂಗಾಗ್ತದಂದ್ರೆ ಲಾಸ್ಟಿಗೆ ನಾನು ಅವಾಗಿರೋ ಜೀವಿತ ನನಗೆ ಬೆಸ್ಟ್ ಅಲ್ಲ ಅನಿಸ್ತದೆ, ನಿನಗೆ ಹಂಗೆ ಮಾಡ್ತೀನಂತ. ಇದು ದೇವ್ರು ನಮ್ಮ ಹತ್ರ ಮಾತಾಡೋದು. ಒಂದು. ಎರಡನೇದು,